ಇದು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನೋಡಲೇಬೇಕಾಗಿರುವಂತಹ ಸುದ್ದಿ. ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಕೂಡ ಇದರತ್ತ ಗಮನ ಹರಿಸಬೇಕಿದೆ. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕನ ಸಾವಾಗಿದೆ. ಸಾವಾದ ಬಳಿಕ ಆ ಕಾರ್ಮಿಕರು ಜೊತೆಗೆ ಅಲ್ಲಿನ ಸಿಬ್ಬಂದಿ ನಡೆದುಕೊಂಡಿರುವಂಥ ರೀತಿ ಇದೆಯಲ್ವಾ, ಅದು ತುಂಬ ಅಮಾನವೀಯವಾಗಿರುವಂಥದ್ದು. ಹಾಗಾದರೆ ಏನು ಸ್ಟೋರಿಯಪ್ಪ ಅಂತ ಹೇಳಿದ್ರೆ, ಒಂದು ಕಾರ್ಖಾನೆಯಲ್ಲಿ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿದ್ದ ಬಳಿಕ ಆ ಶವವನ್ನು ದರದರನೆ ಎಳೆದುಕೊಂಡು ಹೋಗಿದ್ದಾರೆ. ಇದು ಮಾನವೀಯತೆಯನ್ನು ಬಡಿದೆಬ್ಬಿಸುವಂತಹ ಸುದ್ದಿ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಮಾನವ ಹಕ್ಕುಗಳ ಆಯೋಗ ಇದರತ್ತ ಗಮನ ಹರಿಸಲೇಬೇಕು. ಅಧಿಕಾರಿಗಳೇ, ಕಾರ್ಮಿಕ ಸಚಿವರೇ ಎಲ್ಲಿದ್ದೀರಿ? ಕಾರ್ಮಿಕನ ಸಾವು ಅಂದ್ರೆ ಲೆಕ್ಕಕ್ಕಿಲ್ವಾ? ಇದು ಮಾನವೀಯತೆಯನ್ನೇ ನಾಚಿಕೆ ಪಡಿಸುವಂತ ಸ್ಟೋರಿ, ದಾರುಣ ಸ್ಟೋರಿ. ಕಾರ್ಮಿಕ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ನೋಡಲೇಬೇಕಾಗಿರುವಂತಹ ಸುದ್ದಿ. ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಅಂತ ಒಂದಿದೆ, ಅದರಲ್ಲಿರುವಂಥ ಅಧಿಕಾರಿಗಳು ಕೂಡ ಇದರತ್ತ ಗಮನ ಹರಿಸಬೇಕು. ಜೊತೆಗೆ ಕ್ರಮಕ್ಕೆ ಮುಂದಾಗಲೇಬೇಕು. ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಈ ಸುದ್ದಿಯನ್ನ ಒಂಚೂರು ನೋಡಿ ಟೈಮ್ ಇದ್ರೆ. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕರ ಸಾವು ಅಂದ್ರೆ ಇವ್ರಿಗೆ ಯಾರಿಗೂ ಕೂಡ ಲೆಕ್ಕಕ್ಕೇನೆ ಇಲ್ಲ. ಅತ್ಯಂತ ಹೇಯ ಕೃತ್ಯ ನಡೆದಿರುವಂಥದ್ದು ಕಲಬುರಗಿಯಲ್ಲಿ. ಅತ್ಯಂತ ಹೀನ ಮತ್ತು ಹೇಯ ಕೃತ್ಯ ಇದು. ಇವತ್ತು ಗಮನಿಸ್ತಾ ಇರ್ಬೋದು ನೋಡಿ, ಟ್ರ್ಯಾಕ್ಟರಲ್ಲಿ ಶವ ಇದೆ, ರಸ್ತೆಯಲ್ಲಿ ಶವ ಇದೆ ಅಂತ ಹೇಳ್ಬೋದು. ರಸ್ತೆಯಲ್ಲಿರುವಂಥದ್ದು ಶವ ಅಲ್ಲ, ಮಾನವೀಯತೆ ಸತ್ತು ಬಿದ್ದಿರುವಂಥದ್ದು ಇದು. ಏನು ಸ್ಟೋರಿ ಹಾಗಾದ್ರೆ? ಸಿಮೆಂಟ್ ಕಂಪನಿಯಲ್ಲಿ ಕಾರ್ಮಿಕ ಸಾವನ್ನಪ್ತಾನೆ, ದಾರುಣವಾಗಿ ಸಾವನ್ನಪ್ತಾನೆ. ಆದರೆ ಅಲ್ಲಿನ ಸಿಬ್ಬಂದಿ ಮೃತದೇಹವನ್ನು ದರದರನೆ ಎಳೆದೊಯ್ತಾರೆ. ಏನೋ ನಾಯಿ ಸತ್ತು ಬಿದ್ದಿದೆ ಅನ್ನೋ ರೀತಿಯಲ್ಲಿ. ಅಟ್ಲೀಸ್ಟ್ ನಾಯಿಗಾದ್ರೂ ಒಂದು ಗೌರವ ಇರುತ್ತೆ ಅಂತ. ಇಲ್ಲಾಗಿರೋದೇ ಬೇರೆ, ದರದರನೆ ಎಳೆದೊಯ್ದಿರುವಂಥದ್ದು. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಂತೆ. ಸಾವಿನ ಬಳಿಕವೂ ಕೂಡ ಈಗ ಮಾನವೀಯವಾಗಿ ನಡೆದುಕೊಂಡಿದ್ದಾರೆ. ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಸಿಮೆಂಟ್ ಕಂಪನಿಯ ವಿರುದ್ಧ. ಸೇಡಂ ಪೊಲೀಸ್ ಠಾಣೆಯಲ್ಲಿ UDR ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಸಿಮೆಂಟ್ ಕಂಪನಿಯಲ್ಲಿ ಸಾಕಷ್ಟು ಜನರ ಕೆಲಸ ಮಾಡ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಚಂದನ್ ಸಿಂಗ್ ಅನ್ನುವ ವ್ಯಕ್ತಿಗೆ ಹೃದಯಾಘಾತವಾಗುತ್ತೆ. ಸ್ಥಳದಲ್ಲಿ ಸಾವನ್ನಪ್ಪನೆ. ಬಿಹಾರ ಮೂಲದ ವ್ಯಕ್ತಿ ಈತ. ಈಗ ನೋಡಿ, ಕೊಲೀಗ್ಸ್ ಯಾರಾದರೂ ಈ ಕೆಲಸ ಮಾಡ್ತಾ ಇರ್ತಾರೆ, ಸಾವನ್ನಪ್ಪಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ, ಗಾಬರಿಗೊಳ್ತಾರೆ, ದುಃಖ ಆಗುತ್ತೆ. ಬಟ್ ಇಲ್ಲಿ ದುಃಖ, ಶಾಕು ಏನೂ ಇಲ್ಲ. ಮೃಗೀಯ ರೀತಿಯ ವರ್ತನೆ ಇದು. ದರದರನೆ ಅಂತ ಎಳೆದೊಯ್ದ್ರಂತೆ, ಟ್ರ್ಯಾಕ್ಟರಲ್ಲೇ ಹಾಕಿದ್ರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಈರಣ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈರಣ್ಣ, ಏನಿದು ಘಟನೆ? ಎಕ್ಸಾಕ್ಟ್ ಆಗಿ ಏನಾಯ್ತಲ್ಲಿ? ಹೌದು ಮಹೇಶ್, ಏನಪ್ಪಾ ಅಂದ್ರೆ ಸತ್ತ ಮೇಲೂ ಕಾರ್ಮಿಕನಿಗೆ ಗೌರವ ಕೊಡದ ಸಿಮೆಂಟ್ ಕಾರ್ಖಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಲೋ BP ಆಗಿ ಹೃದಯಾಘಾತದಿಂದ ಕಾರ್ಮಿಕ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಕೂಡ್ಲ ಗ್ರಾಮದ ಬಳಿ ಇರುವ ಶ್ರೀ ಸಿಮೆಂಟ್ ಕಂಪನಿಯಲ್ಲಿ ನಡೆದಿರುವಂತದ್ದು. ಅಂದ್ರೆ ಬಿಹಾರ್ ಮೂಲದ ಚಂದನ್ ಸಿಂಗ್ 35 ವರ್ಷಗಳ ಮೃತಾದ ದುರ್ದೈವಿ ಆಗಿದ್ದು, ಅಂದ್ರೆ ಮೃತಪಟ್ಟ ಕಾರ್ಮಿಕನ ಮೃತದೇಹವನ್ನು ಹೀನಾಯವಾಗಿ ಅಲ್ಲಿನ ಸಿಬ್ಬಂದಿಗಳು ದರದರನೆ ನಾಯಿ ಹೆಣದ ಹಾಗೆ ಎಳೆದುಕೊಂಡು ಹೋಗುವ ದೃಶ್ಯ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಅಂದ್ರೆ ಕರ್ತವ್ಯ ನಿರತ ಕಾರ್ಮಿಕ ಸಾವಾಗಿದ್ರು ಕೂಡ ಕ್ಯಾರೆ ಅನ್ನೋದ ಆಡಳಿತ ಮಂಡಳಿನ ಅಂತ ಹೇಳ್ಬೋದು. ಅಂದ್ರೆ ಮೃತಪಟ್ಟ ಕಾರ್ಮಿಕನ ಮೃತದೇಹವನ್ನು ದರದರನೆ ಎಳೆದುಕೊಂಡು ಹೋದ ಸಿಬ್ಬಂದಿಗಳು ಮತ್ತು ಶ್ರೀ ಸಿಮೆಂಟ್ ಕಂಪನಿ ಆಡಳಿತ ಮಂಡಳಿ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನು ಹೊರ ಹಾಕಿರುವಂತದ್ದು ಮಹೇಶ್. ಈ ಕುರಿತು ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಮಹೇಶ್. ಈರಣ್ಣ, ಮುಖ್ಯವಾಗಿ ಸಿಮೆಂಟ್ ಕಂಪನಿ ಮಾಲೀಕರು ಏನಾದರೂ ರಿಯಾಕ್ಟ್ ಮಾಡಿದ್ದಾರಾ? ಅವ್ರ ಗಮನಕ್ಕೆ ಬಂದಿದ್ಯಾ? ಸಂಪರ್ಕ ಕಡಿತವಾಗಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಅದೊಂದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ? ಸ್ಟಾರ್ಟಿಂಗಲ್ಲಿ ನೋಡಿ, ಈಗ ಶವವನ್ನು ಟ್ರ್ಯಾಕ್ಟರ್ಗೆ ತುಂಬುತ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ಮೃಗೀಯ ವರ್ತನೆ ಇದು ಅಂತ ನೋಡಿ. ಜನರು ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು.
ಅಲ್ಲ, ಸಿಮೆಂಟ್ ಕಂಪನಿ ಮಾಲೀಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಮಾನವ ಹಕ್ಕುಗಳ ಆಯೋಗ ಇದ್ರ ಬಗ್ಗೆ ಗಮನ ಹರಿಸಲೇಬೇಕಾಗಿರುವಂಥದ್ದು. ನೋಡಿ, ಕಲಬುರಗಿ ಅಂತ ಹೇಳಿದ್ರೆ ಇದು AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ತವರು, ಜೊತೆಗೆ ITBT ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ತವರು ಕೂಡ ಆಗಿರುವಂಥದ್ದು. ತುಂಬ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಆ ಜಿಲ್ಲೆಯಲ್ಲಿ. ಬಟ್ ಪರಿಸ್ಥಿತಿ ಅಂದರೆ ಹೀಗೆ, ಮಾನವೀಯತೆ ನಡು ರಸ್ತೆಯಲ್ಲಿ ಸತ್ತು ಬಿದ್ದಿದೆ ಇವತ್ತು ಕಲಬುರಗಿಯಲ್ಲಿ. ಜನರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ.